ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಎಸ್ ಡಿ. ಗುಡ್ ಮಾರ್ನಿಂಗ್ ಗೈಸ್. ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಅಬಾಂಡೆಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ. ಇದು ನಮ್ಮ ಮೈಸೂರಿಗೆ ತುಂಬ ಹತ್ತಿರದಲ್ಲೇ ಇದೆ, ಜಸ್ಟ್ 15 to 20 ಕಿಲೋಮೀಟರ್ ಅಷ್ಟೇ. ನಾನಿವಾಗ ಮೈಸೂರಿನ ಬೃಂದಾವನ ಎಕ್ಸ್ಟೆನ್ಷನ್ ಹತ್ರ ಇರೋ KRS ರೋಡಲ್ಲಿದ್ದೀನಿ. ಸೊ ಇಲ್ಲಿಂದ ನಾನು ನಂಜನಗೂಡು ಊಟಿ ರೋಡ್ಗೆ ಹೋಗಬೇಕು. ಅಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ. ನಂಜನಗೂಡು ಊಟಿ ರೋಡಲ್ಲಿರೋ ಒಂದು ಸಿಗ್ನಲ್ ಇದೆಯಲ್ಲ, ಉತ್ತನಹಳ್ಳಿ ಸಿಗ್ನಲ್ ಹತ್ರ, ಅಲ್ಲಿಂದ ನಮಗೆ ಒಂದು 15 ಕಿಲೋಮೀಟರ್ ಇದೆ ಕರೆಕ್ಟಾಗಿ. ಸೊ ಈ ಒಂದು ಪ್ಲೇಸ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು, ವೆರಿ ಇಂಟ್ರೆಸ್ಟಿಂಗ್ ಇದೆ. ಇದಕ್ಕೆ ಇಲ್ಲೇ ಹಿಂಗೆ ಬರುತ್ತೆ ಅದ್ರ ಟ್ರಾಫಿಕ್ ಕಡಿಮೆ ಆಗ್ಲಿ ಅಂತ ಸಿಗ್ನಲ್ ಅಲ್ಲಿ ಬಂದ್ಬಿಟ್ಟು ಇದೇ ರೋಡ್ ಕನೆಕ್ಟ್ ಆಯ್ತದೆ. ರೋಡ್ ದೊಡ್ಡ ಮಾಡಕ್ ಆಗಿಲ್ಲ, ಅದಕ್ಕೆ ಫ್ಲೈಓವರ್ ಮಾಡ್ತಾರೆ. ಇಲ್ಲಿ ಬಂದ್ರೆ ಅವ್ರ ಹೆಂಗ್ ಕನೆಕ್ಟ್ ಆಯ್ತಾರೆ? ಇಲ್ಲೇ ಐತಲ್ಲ ರೋಡ್. ಬ್ರೋ ಇದು ಯಾವ ಸಿಗ್ನಲ್? ಇದು ಉತ್ನಳ್ಳಿ ಸಿಗ್ನಲ್ ಆಯ್ತು. ರೋಡ್ ಸ್ಟಾರ್ಟ್ ನೆಕ್ಸ್ಟ್ ಇಲ್ಲೇ ಉತ್ನಳ್ಳಿ ಲೆಫ್ಟ್ ಸೈಡ್ ಗ್ರೌಂಡ್ ಇದೆ. ಇಲ್ಲೇ ಹೋದ ಸರ ನಡೀತು. ನಮ್ಮ ಫ್ರೆಂಡ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಒಟ್ಟಿಗೆ ಜಾಯ್ನ್ ಆಗೋಣ ಅವ್ರ ರೈಡ್ಗೆ. ಬನ್ನಿ, ಸಿಗ್ನಲ್ ಬಿಟ್ಟ ತಕ್ಷಣ ಹೋಗ್ಬಿಡೋಣ. ಇಲ್ಲಿ ಬನ್ನಿ ಬನ್ನಿ ಬ್ರೋ, ಹೋಗ್ಬಿಡ್ಲಾ? ಇಲ್ಲೇ ಆಗ್ಲಾ ಮೋಟೋ ಬ್ಲಾಕ್ ಮಾಡ್ತೀನಿ ತಾನೇ ಬ್ರೋ. ನಾನು ಆ ಕಡೆ ಹೋಗ್ಬಿಡ್ಲಾ? ಯಾಕೆ? ಹಂಗೆ ಈಸಿ ಬೇಡ, ಹಿಂಗೆ ನಡಿ, ಹಿಂಗೆ ಈಸಿ. ಕರೆಕ್ಟ್ ಆಗಿ ಇಲ್ಲಿಂದ 15 ಕಿಲೋಮೀಟರ್ ಬ್ರೋ. 15 ಕಿಲೋಮೀಟರ್ ಕರೆಕ್ಟ್ ಆಗಿ 15 ಕಿಲೋಮೀಟರ್. ಒಂದೇ ಸ್ಟ್ರೆಚ್ ಹೊಡಿಬೇಕು. ಒಂದೇ ಸ್ಟ್ರೆಚ್. ಈಗ ಅಲ್ಲಿ ಹೋಗ್ಬಿಟ್ಟು ಆಫ್ ಮಾಡ್ಬಿಟ್ರೆ VR 46 ತರ ಸೋಕಿ ಮಾಡಕ್ಕಾಗತ್ತಾ? ಅಂಕಲ್ VR 46 ನ VR 46 ಜೊತೆನೆ ರೇಸ್ ಹೊಡಿತಾ ಇದೀನಿ ಇವಾಗ. ಅಯ್ಯೋ ಅಂಕಲ್, ಈಗ VR 46 ನಾನು ಬೀಟ್ ಮಾಡ್ತಾ ಇದ್ದೀನಿ. VR 46 ಬ್ಯಾಕ್ VR 46 ಬೀಟ್ ಮಾಡಾಯ್ತು. ಎಲ್ಲ ಒಂದೇ ಕಡೆ ಕಚ್ಕೊಂಡ್ಬಿಟ್ಟವ್ರಲ್ಲ. ಅಕ್ಷಯ್ ಬ್ರೋ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹೋಗಿ ಮುಂದೆ ಹೋಗಿ ಬ್ರೋ. ಲೆಟ್ಸ್ ಗೋ ಬ್ರೋ. ಇಲ್ಲಿಂದ ಕರೆಕ್ಟ್ ಆಗಿ 6 ಕಿಲೋಮೀಟರ್ ಐತೆ. 6.6 ಕಿಲೋಮೀಟರ್. ಇವತ್ತೇ ಸರಿ ವೀಕ್ಡೇಸ್ ಎಲ್ಲ ಬೇಕು. ವೀಕ್ಡೇಸ್ ಎಲ್ಲ ಕರೆಕ್ಟ್ ಆಗಿ ಬ್ರೋ, ಕರೆಕ್ಟ್ ಆಗಿ 6 ಕಿಲೋಮೀಟರ್. ಇಲ್ಲಿಂದ ಹೋಗಿ ರೈಟ್ ತಗೋಬೇಕು. 6 ವೀಕೆಂಡ್ ಅಲ್ಲಾದ್ರೆ 6 ಕಿಲೋಮೀಟರ್. ಬನ್ನಿ ಹೋಗೋಣ. ಬ್ರೋ ಇದೆ ಅಲ್ವಾ ಕಡ್ಕೊಳ? ಹೌದು, ಕಡ್ಕೊಳ್ಳೋದು ಹತ್ರ ಬಂದಾಯ್ತು. ಇಲ್ಲ ಹಿಂಗೆ ಮುಂದೆ ಹೋದ್ರೆ ಒಂದು ಊರು ಒಳಗಡೆಗೆ ರೈಟ್ ತಗೋಬೇಕು ಬ್ರೋ. ಮುಂದೆ ಇದು ಮೇಲ್ ಬರ್ಬೇಕು. ಹೇಗೆ ಅದಕ್ಕೆ ನಾವು ಇದು ಭೋಗದಿ ಹತ್ರ ಭೋಗದಿ ಹತ್ರ ಬರ್ಬೋದು ನಾವು. ಹಂಗೆ ಆ ಕಡೆಯಿಂದ ಒಳಗಡೆಯಿಂದ ನಾವು ಸ್ಟ್ರೆಚ್ ರೋಡ್ ಅಲ್ವಾ, ಹಿಂಗೆ ಹತ್ರದಲ್ಲಿ ಇನ್ಕೊಂಡು ಹಿಂಗ್ ಬಂದಿದ್ದು. ಈಗ ಎಲ್ಲಿ ರೈಟ್ ಹೋಗ್ಬೇಕು? ಇಲ್ಲಿ ಸರ್, ಇಲ್ಲಿ ಬಂದಿರ್ತೀಯ ಬ್ರೋ. ಇಲ್ಲಿ ಸುಮಾರು ಜನ ನಂಜನಗೂಡಿಂದ ಬರೋರು ಹಿಂಗ್ ಬರೋದೇ ಇಲ್ಲ ಈ ರೋಡಲ್ಲಿ, ಅಲ್ಲೇ ಊಟ ಕೊಡ್ತಾರೆ. ಇದು ಬಂದ್ಬಿಟ್ಟು ದೊಡ್ಡ ಕಾನ್ಯ, ಚಿಕ್ಕ ಕಾನ್ಯ ಊಟ ಇದೆ. ಊಟ್ಬಿಡೋಣ. ಮಕ್ಕರ್ ಅವನು ಆರ ನೋಡಿದೆ ಬಂದ, ನಾನೇನ್ ಮಾಡ್ಲಿ? ನಾನು ಆರಾಮಾಗಿ ಬರ್ತಾ ಇದ್ದೆ ಬ್ರೋ. ಬ್ರೋ ಕರೆಕ್ಟ್ ಆಗಿ 5 ಕಿಲೋಮೀಟರ್ ಐತೆ ಬ್ರೋ ಇಲ್ಲಿಂದ. ಡ್ರಾಪ್ ಏನ್ ಬೇಡ ಬ್ರೋ, ಆಲ್ರೆಡಿ ಪಿಕಪ್ ಮಾಡ್ಬಿಟ್ಟವ್ರೆ ಬ್ರೋ. ಅವ್ರಿಗೆಲ್ಲ ಡ್ರಾಪ್ ಏನ್ ಬೇಡ, ಆಲ್ರೆಡಿ ಪಿಕಪ್ ಮಾಡ್ಬಿಟ್ಟವ್ರಲ್ಲ. ಸ್ಟೇಷನ್ ಕಡ್ಕೊಳ್ಳೋದ ಇಲ್ಲಿ. ಇದು ಏನಾದ್ರು ದೊಡ್ಡ ದೊಡ್ಡ ಗಾಡಿದು ಸ್ಟಾಕ್ಗಳೆಲ್ಲ ಬಂದ್ರೆ ಈ ಕಡೆ ಲೋಡ್ ಅನ್ಲೋಡ್ ಮಾಡ್ತಾ ಇರ್ತಾರೆ. ಗಾಡಿದು TVS ಇಲ್ಲಿಂದ ಲೋಡ್ ಅನ್ಲೋಡ್ ಮಾಡೋದು. ಆ ಕಡೆ ಸೈಡ್ ಫ್ಯಾಕ್ಟ್ರಿ ಇರೋದು, ಇಲ್ಲಿ ತಂದು ಅನ್ಲೋಡ್ ಮಾಡ್ತಾ ಇರ್ತಾರೆ. ಇದೆ ಅನ್ಸುತ್ತೆ ಬ್ರೋ. ಯಾವ್ದೇ ಇದು ಫ್ಯಾಕ್ಟ್ರಿ? TVS ಇದೇನಾ? ಬಟ್ ಇದು ಬರೀ ಯೂನಿಟ್ ಅಷ್ಟೇ. ಮೈನ್ ಫ್ಯಾಕ್ಟ್ರಿ ಎಲ್ಲ ಐತೆ ನನಗ್ ಗೊತ್ತಿಲ್ಲ. ಇದು ಮೈನ್ ಫ್ಯಾಕ್ಟ್ರಿನ ಬ್ರೋ. ಇದು ಆವಾಗ್ಲೇ ಆನ್ ಮಾಡ್ಕೊಬಿಟ್ಟವ್ರೆ ಅಲ್ಲಿ. ಇದು 1 ಕಿಲೋಮೀಟರ್ ಅಲ್ಲಿ ಲೆಫ್ಟ್ ತಗೋಬೇಕು. ಏಯ್ ಬ್ರೋ, ರೈಟ್ ತಗತ್ತಾ? ರೈಟ್ ಅಲ್ಲ,
ಸಿಗ್ನಲ್ ಇಂಡಿಕೇಟರ್ ಆಫ್ ಮಾಡಿಲ್ಲ. ನೀವ್ ಹೇಳಿ ಗೊತ್ತಾಯ್ತಾಯ್ತು ಅವ್ರಿಗೆ. ಎಲ್ಲ ನೋಡಿದ್ರೆ ಗೊತ್ತಾಯ್ತು. ಬ್ರೋ ಮಿರರ್ ಅಂತೂ ನೋಡ್ತಿಲ್ಲ, ಸಿಗ್ನಲ್ ಹಾಕೊಂಡು ನುಗ್ಗುತ್ತವನ ಅಲ್ಲಿ. ನೀನ್ ನೋಡಿ ಗಾಡಿನ ಮುಂದೆ 90 ಮೀಟರ್ ಲೆಫ್ಟ್ ತಗೋಬೇಕು. ಎಲ್ಲ ಬ್ರೋ ಗೊತ್ತಿರ್ಬೇಕು. ಬ್ರೋ ಅಲ್ಲಿ ನೋಡು ಬ್ರೋ, ಫ್ಯಾಕ್ಟ್ರಿ ಇರೋದು ಮುಂದೆ TVS ಕಂಪ್ನಿದು. ಅಲ್ಲೇ ಬೋರ್ಡ್ ಹಾಕವ್ರೆ. ಆರ್ಚಿನ ಲೆಫ್ಟ್ ಅಂತ ಹೇಳಿ ಇಲ್ಲೇ ಲೆಫ್ಟ್. ಆಟ ಇವಾಗ ಇಂಡಿಕೇಟರ್ ಹಾಕ್ತಾರೆ.